ವೇಗಸ್ ನರ್ವ್ ಅನ್ನೋದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ, ಸಾಕಷ್ಟು ಕಾಯಿಲೆಗಳಿಂದನೂ ಕೂಡ ನಾವು ಹೊರ ಬರ್ಬೋದು ಅಂತ. ಆ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ರ ಬಗ್ಗೆ ನಾನು ಬಹಳಷ್ಟು ಕಡೆ ಮಾತಾಡಿದ್ದೀನಿ. ವೇಗಸ್ ನರ್ವ್ ಅದನ್ನ ಗಾಡ್ ನರ್ವ್ ಅಂತಲೂ ಹಾಗೆ ಸುಮ್ಮನೆ ಕರೀತಾರೆ. ವ್ಯಾಗಬಾಂಡ್ ನರ್ವ್ ಅಂತಾರೆ. ವ್ಯಾಗಬಾಂಡ್ ಅಂದರೆ ಅದು ಎಲ್ಲ ಕಡೆ 10th ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ. ಅದು 10ನೇ ಕ್ರೇನಿಯಲ್ ನರ್ವ್. ಅದು ಅಲ್ಲಿ ಮೆದುಳಿನಿಂದ ಬಂದದು. ಮುಖ, ಗಂಟಲು, ಹೃದಯ, ಹಂಗೆ ಕೆಳಗೆ ಬಂದು ಶ್ವಾಸಕೋಶ, ಎಲ್ಲ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿದೆ, ಕಾಲುವರೆಗೂ ಅದು ಹೋಗಿರುತ್ತೆ. ಹಾಗಾಗಿ ಅದು ತುಂಬ ಲಾರ್ಜೆಸ್ಟ್. ಅದು ಎಲ್ಲ ಕಡೆ ಬ್ರ್ಯಾಂಚ್ ಔಟ್ ಆಗಿರುತ್ತೆ. ಕಾರಣ ಏನು ಅಂತಂದರೆ ಅದು ಎಲ್ಲ ಸೆನ್ಸ್ ಮಾಡುತ್ತೆ. ಈ ಹೃದಯ ಸರಿಯಾಗಿದೆಯಾ, ಏನಾದ್ರು ತೊಂದರೆ ಇದೆಯಾ, ಆಮೇಲೆ ಇಲ್ಲಿ ನಮ್ಮ ಗಂಟಲ ಹತ್ರ ಅಲ್ಲಿ ನಮ್ಮ ವಾಯ್ಸ್ ಧ್ವನಿ ಪೆಟ್ಟಿಗೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ಮುಖದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ಕಾಲಲ್ಲಿ ಎಲ್ಲದನ್ನು ಸೆನ್ಸ್ ಮಾಡಿಬಿಟ್ಟು ವಾಪಸ್ ಸಿಗ್ನಲ್ ಕೊಡುತ್ತದು. ಇಲ್ಲಿ ಇಂಥರ ತೊಂದರೆ ಆಗ್ತಾ ಇದೆ, ಇದಕ್ಕೆ ಇದೆಲ್ಲ ಹೆಂಗೆ ಅಂದರೆ ಫುಲ್ ದೇಹ ತುಂಬ ಅದ್ರ ಒಳಗಡೆ ನೀವು ನೋಡ್ತಾ ಹೋದರೆ ಅದ್ಭುತ. ಅದು ಅದನ್ನು ನಾವು ಇಮ್ಯಾಜಿನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಸಿಸ್ಟಮ್ ಇದೆಯಾ ಅಲ್ಲಿ ಅಂತೇಳಿ. ಹಾಗಾಗಿ ಈ ನರ್ವ್ನ ಆ್ಯಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಬರೋ ಅಂಥದ್ದು. ಇದು ನಾನು ಮೊದಲೇ ಹೇಳಿದೆ, ನಮ್ಮನ್ನು ಕಾಮ್ ಡೌನ್ ಮಾಡೋದು ಮತ್ತು ಎಲ್ಲ ಒಂಥರ ಸಮಸ್ಥಿತಿಗೆ ತರುವಂತಹದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇದು ಅದ್ರದ್ದು ಒಂದು ಕಾಂಪೊನೆಂಟು 10th ಕ್ರೇನಿಯಲ್ ನರ್ವ್. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಮುಂಭಾಗದ ಮೆದುಳು ಪ್ರಜ್ಞಾ ಮೆದುಳು, ಅರಿವಿನ ಮೆದುಳು, ಜ್ಞಾನ ಅಂತ ಅನ್ಬೋದು. ಅಂದರೆ ಅದೇನು ಮಾಡಬೇಕು ಮನುಷ್ಯ ಆ ಸಂದರ್ಭದಲ್ಲಿ ಅಂತ ಸರಿಯಾಗಿ ನಮಗೆ ಗೈಡ್ ಮಾಡುವಂಥದ್ದು ಮುಂಭಾಗದ ಮೆದುಳು. ಅದು ಆ್ಯಕ್ಟಿವೇಟ್ ಆಯಿತು ಅಂದರೆ ನಮ್ಗೆ ಇನ್ನೇನು ಬೇಕಲ್ವಾ ಅದಕ್ಕಿನ್ನ. ಹಾಗಾಗಿ ಇದನ್ನು ಆ್ಯಕ್ಟಿವೇಟು ನಮ್ಮ ಪೂರ್ವಜರು ಮಾಡ್ಕೊಂಡಿದ್ರು. ನಮ್ಮ ಕೆಲವೊಂದು ಆಚರಣೆಗಳಿಂದ ಅವರಿಗೆ ಅಂದರೆ ಅವರಿಗೆ ವೇಗಸ್ ನರ್ವ್ ಅದೆಲ್ಲ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಡೀಪ್ ಇನ್ ಸೈಂಟಿಫಿಕ್ ಆಗಿ. ಬಟ್ ಈ ಥರ ಮಾಡಿದ್ರೆ ನಾನು ಈ ಥರ ಇರ್ತೀನಿ, ಚೆನ್ನಾಗಿರ್ತೀನಿ, ನಾನು ಈ ಥರ ಪ್ರಜ್ಞಾಪೂರ್ವಕನಾಗಿರ್ತೀನಿ ಅನ್ನೋದು ಗೊತ್ತಿತ್ತು. ಅದು ಎಷ್ಟೋ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಅನುಭವದ ಆಧಾರದ ಮೇಲೆ ಅವರು ಮಾಡಿರೋ ಅಂಥದ್ದು. ಮೊದಲನೇದಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಮಂತ್ರಗಳನ್ನು ನಾವು ಪಠನೆ ಮಾಡೋದ್ರಿಂದ ಆಗುತ್ತೆ. ಒಂದು ಓಂಕಾರ ಚಾಂಟಿಂಗ್ ಮಾಡಿದ್ರೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಡು ಹೇಳೋದ್ರಲ್ಲಾಗುತ್ತೆ. ಅದ್ರ ಜೊತೆಗೆ ಗುನುಗೋದು ಹಾಡನ್ನ, ಮಂತ್ರ ಅಂತಲ್ಲ, ನಿಮಗೆ ಏನೋ ಬೇಜಾರಾಯಿತು ಹಾಡು ಗುನುಗ್ತಾ ಇರ್ತೀವಲ್ಲ, ಅದಾದಾಗಲೂ ಆಗುತ್ತೆ. ಗಾರ್ಗ್ಲಿಂಗ್ ಮಾಡಿದಾಗಲೂ ಆಗುತ್ತೆ. ಮೊದಲು ನೋಡಿ, ಕೆಲವರು ಹಿರಿಯರ ಮನೆಯಲ್ಲಿ ಬೆಳಗಿನ ಹೊತ್ತು ಗಾರ್ಗ್ಲಿಂಗ್ ಮಾಡೋರು. ಯಾಕೆ ಇವರು ಮಾಡ್ತಾರೆ ಹೀಗೆ ಅಂತಂದರೆ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ, ವೇಗಸ್ ನರ್ವ್ ಆ್ಯಕ್ಟಿವೇಶನ್. ಅದು ಮಾಡಿದಾಗ ಆಗುತ್ತೆ. ಎರಡನೇದು ಡೀಪ್ ಬ್ರೀದಿಂಗ್. ನಾನು ಮೊದಲೇ ಹೇಳಿದೆ ಇನ್ನೊಂದು ವಿಡಿಯೋದಲ್ಲಿ, ಇನಲೇಷನ್ ಎಕ್ಸಲೇಷನ್ನು. ಏನೇ ಒತ್ತಡ ಆದ್ರೂ ಅಥವಾ ಏನೇ ಸಮಸ್ಯೆ ಬರ್ತಾ ಇದೆ, ನಾನು ಏನು ಮಾಡಬೇಕು ನೆಕ್ಸ್ಟ್ ಅಂದಾಗ ಡೀಪ್ ಇನಲೇಷನ್ ಎಕ್ಸಲೇಷನ್ ಅದನ್ನು ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನು ಒಂದು 10 ನಿಮಿಷ ಮಾಡಿದ ತಕ್ಷಣ ಮುಂದಿನ ಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ನಮಗೆ ತಿಳಿಸುತ್ತದೆ ನೀನು ಈ ಥರ ಮಾಡಬೇಕು, ಯಾವುದೋ ಒಂದು ಶ್ಯೂರಿಟಿ ಹಾಕ್ಬೇಕೋ ಬೇಡವೋ ಕನ್ಫ್ಯೂಷನ್ನು. ಡೀಪ್ ಬ್ರೀದಿಂಗ್ ಮಾಡಿದಾಗ ನಮ್ಗೆ ಗೊತ್ತಾಗೋಗುತ್ತೆ ಸರಿನಾ ತಪ್ಪಾ, ಮಾಡ್ಲಾ ಬೇಡವಾ ಅಂತ. ಮೂರನೇದು ತಣ್ಣೀರು. ನೀವು ಸುಮಾರು ನೋಡಿ ಕೆಲವೊಂದು ಮೂವಿಗಳು, ಈ ಕ್ರೈಮ್ ಡಿಟೆಕ್ಟಿವ್ ಮೂವಿಗಳಲ್ಲಿ ಅವರು ತುಂಬ ಕನ್ಫ್ಯೂಸ್ ಆಗಿರ್ತಾರೆ. ಏನಾದರೂ ಅವನು ಕೊಲೆಗಾರ ಸಿಗ್ತಾ ಇಲ್ಲ, ಅಪರಾಧಿ. ಅವನೇನು ಮಾಡ್ತಾನೆ, ಹೋಗಿ ಹೀರೋ ಏನು ಮಾಡ್ತಾನೆ, ಮುಖಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡು ತಣ್ಣೀರನ್ನ ಎರಚ್ಕೊಂಡಾಗ ನಿಂತಿರ್ತಾರೆ, ಫ್ಲ್ಯಾಶ್ ಆಗುತ್ತೆ, ಓ ಏನೋ ಒಂದು ಕ್ಲೂ ಇತ್ತು ಅಂತ. ಏನಾಗುತ್ತೆ ಅಂದರೆ ಅದು ವೇಗಸ್ ನರ್ವ್ ಕನೆಕ್ಷನ್ ಇದೆ. ಮುಖಕ್ಕೆ 10-12 ಸೆಕೆಂಡ್ ತಣ್ಣೀರನ್ನು ಎರಚ್ಕೊಂಡಾಗ ಏನಾಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ತುಂಬ ಸ್ಟ್ರೈನ್ ಆಗಿದೆ, ತುಂಬ ಕನ್ಫ್ಯೂಷನು, ಏನು ಗೊತ್ತಾಗ್ತಾ ಇಲ್ಲ, ಬ್ಲ್ಯಾಂಕ್ ಆಗ್ತಾ ಇದ್ದೀನಿ, ತಣ್ಣೀರನ್ನ ಎರಚ್ಕೊಂಡಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಈಗ ಜಗಳ ಆಗ್ತಾ ಇದೆ ಗಂಡ ಹೆಂಡಿರ ಮಧ್ಯ, ಹೋಗ್ಬಿಟ್ಟು ಒಂದು ಸ್ವಲ್ಪ ತಣ್ಣೀರು ಎರಚ್ಕೊಂಡಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅವಾಗ ಅವನು ಏನು ಮಾಡಬೇಕಾ ಸಂದರ್ಭದಲ್ಲಿ, ಸುಮ್ಮನೆ ಇರಬೇಕಾ, ಮಾತಾಡಬೇಕಾ, ಅದು ಯೋಚನೆ ಮಾಡ್ತಾರೆ. ನಂತರ ಕಿವಿ ಮಸಾಜ್ ಮಾಡೋದು. ಕಿವಿನ ಸಣ್ಣ ಒಂದು ಸ್ವಲ್ಪ ನವಿರಾಗಿ ಮಸಾಜ್ ಮಾಡೋದು, ಗಂಟಲನ್ನ ಮಸಾಜ್ ಮಾಡಿದಾಗ ಇಲ್ಲೂ ಆ ನರ್ವ್ದು ಎಂಡಿಂಗ್ಸ್ ಇರುತ್ತೆ, ಆ ಮುಖನೂ ಮಸಾಜ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ನಂತರ ಪಾದಗಳನ್ನು ಮಸಾಜ್ ಮಾಡೋದು. ಪಾದ ಮಸಾಜ್ ಮಾಡಿದಾಗ್ಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ತಣ್ಣೀರಿನ ಸ್ನಾನ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ತುಂಬ ಅದ್ಭುತ ಅಂತ ಅನ್ಬೋದು. ಮ್ಯೂಸಿಕ್ ಹೇಳೋದ್ರಿಂದ ಅವಾಗಲೂ ಆಗುತ್ತೆ. ಆಯಿಲ್ ಮಸಾಜ್, ದೇಹಕ್ಕೆ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾರಲ್ಲ, ಮೊದಲೆಲ್ಲ ನೋಡಿ ಅಭ್ಯಂಜನ ಅಂತ ಎಲ್ಲ ಮಾಡೋರು, ಅದೆಲ್ಲ ಮಾಡ್ಕೊತಾ ಇದ್ರು. ಅವಾಗ್ಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ತಣ್ಣೀರು ತುಂಬ ನನಗೆ ಸ್ಟ್ರೈನ್ ಆಗ್ತಾ ಇದೆ ಅಂದರೆ ನೀರು ಮುಖಕ್ಕೆ ಹಾಕೊಳ್ಳೋದ್ರ ಜೊತೆಗೆ ತಣ್ಣೀರನ್ನು ಕುಡಿಬೇಕು. ಹಿಂದಿನ ಕಾಲದಲ್ಲಿ ಯಾರ್ದೋ ಮನೆಗೆ ಹೋದಾಗ ತಕ್ಷಣ ಈಗ ನೋಡಿ ಕೆಲವೊಂದು ಸಂಪ್ರದಾಯ ಯಾವ ಥರ ಇಟ್ಕೊಂಡಿರ್ತಾರೆ ಅಂದರೆ ನಾವು ಹೋಗಿ ಕೂತಿದ ತಕ್ಷಣ ನೀರು ತಂದು ಕೊಡ್ತಾರೆ, ನಾವು ಕೇಳೇ ಇರೋದಿಲ್ಲ.
ತಕ್ಷಣ ನೀರು ಕೊಡ್ತಾರಲ್ವಾ, ಅದನ್ನ ಅವಾಗಲೂ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಯಾಕೆಂದರೆ ಕಾನ್ವರ್ಸೇಷನ್ ಚೆನ್ನಾಗಾಗುತ್ತೆ ಅವಾಗ. ಹೋದಾಗ ಒಂದು ಒಳ್ಳೆಯ ಇಬ್ಬರ ಮಧ್ಯೆ ಒಂದು ಬಾಂಡಿಂಗು, ಇದು ಆ ಸಂಬಂಧಗಳು ಗಟ್ಟಿ ಆಗ್ತಾ ಬರುತ್ತೆ, ಆಗಲೂ ಆಗುತ್ತೆ. ಆಮೇಲೆ ಸಸ್ಯಾಹಾರ ಅದನ್ನು ಸೇವನೆ ಮಾಡಿದಾಗ್ಲೂ ಮಾಡೋರಿಗೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಕಾರಣ ಸಸ್ಯಾಹಾರದಲ್ಲಿ ಅದು ಪ್ರೋಬಯಾಟಿಕ್, ನೀವು ಕೇಳಿರ್ಬೋದು. ಸಸ್ಯಾಹಾರಗಳು ಪ್ರಿಬಯಾಟಿಕ್. ಆ ಪ್ರಿಬಯಾಟಿಕ್ನ ಸೇವನೆ ಮಾಡಿದಾಗ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಆ ಸಸ್ಯಾಹಾರ ಫೈಬರ್ ಡಯೆಟ್ ಅಂತ, ನಾರಿನಾಂಶದಿಂದ ಕೂಡಿದ ಫೈಬರ್ ಡಯೆಟ್, ಅದನ್ನು ಬಳಸ್ಕೊಂಡು ಅದು ಟ್ರಿಪ್ಟೋಪ್ಯಾನ್, ಅದರಲ್ಲಿರುವ ಟ್ರಿಪ್ಟೋಪ್ಯಾನ್ ಎನ್ನುವ ಅಮೈನೋ ಆಸಿಡಿಂದ ಸೆರೋಟೋನಿನ್ ಅಂತ ಬಿಡುಗಡೆ ಮಾಡುತ್ತೆ. ಸೆರೋಟೋನಿನ್ ಇಸ್ ಅ ಮೂಡ್ ಸ್ಟೆಬಿಲೈಸರ್. ಆವಾಗ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಮೂಡ್ ಚೆನ್ನಾಗಿದ್ದಾಗ ಅದು ಒನ್ ಆಫ್ ದ ವೇಗಸ್ ನರ್ವ್ ಆಕ್ಟಿವೇಶನ್ಗೆ. ಹೈಡ್ರೇಷನ್ ಹೇಳಿದೆ. ಆಮೇಲೆ ಮೈಲ್ಡ್ ಎಕ್ಸಸೈಸ್ಗಳು ನಾವು ಮಾಡ್ತೀವಲ್ಲ, ಸೂರ್ಯ ನಮಸ್ಕಾರ, ಧ್ಯಾನದಿಂದನೂ ಆಗುತ್ತೆ ವೇಗಸ್ ನರ್ವ್ ಆಕ್ಟಿವೇಶನ್ನು, ಧ್ಯಾನದಿಂದನೂ ಆಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್, ಪ್ರೋಟೀನ್, ಒಳ್ಳೆಯ ಪ್ರೋಟೀನು ನಾವು ಸೇವನೆ ಮಾಡ್ತೀವಲ್ಲ ಅವಾಗಲೂ. ಈ ಥರ ಬೇಕಾದಷ್ಟು ವಿಧಾನಗಳಿದೆ. ಆಮೇಲೆ ಗ್ರೌಂಡಿಂಗು, ಬರೀ ಕಾಲಿನಲ್ಲಿ ನಡೆದಾಗ ಈ ಥರದ್ದು ಕೆಲವೊಂದು ಮಾಡ್ತೀವಲ್ಲ ನೋಡಿ, ದೇವಸ್ಥಾನದಲ್ಲಿ ಬರೀ ಕಾಲಲ್ಲಿ ನಡೆದಿರ್ತೀವಿ, ಅವಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇವೆಲ್ಲದನ್ನು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡೋದಕ್ಕೆ ಇರುವಂತಹ ಕೆಲವೊಂದು ಕ್ರಿಯೆಗಳು. ಅದೆಲ್ಲ ಮಾಡಿದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇಂಟರ್ನ್ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ, ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅದು ನಮಗೆ ಪ್ರಜ್ಞಾಪೂರ್ವಕ ಮೆದುಳು ನಮಗೆ ಸರಿಯಾಗಿ ತಿಳಿಸುತ್ತೆ, ನಾನು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಅದು. ಹಾಗಾಗಿ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವದ ವ್ಯಕ್ತಿ ಆಗಬೇಕು ಅಂದರೆ ಇದ್ರದ್ದು ಬಗ್ಗೆ ಎಲ್ಲ ನಮಗೆ ತಿಳುವಳಿಕೆ ಬೇಕು. ಓಕೆ ಮ್ಯಾಮ್. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.